ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಂತೆ CTET ತರಗತಿಗಳು ಇದಾಗಿರುತ್ತೆ. ಈ ಆಲ್ರೆಡಿ 25 ತರಗತಿಗಳು ಮುಗಿದಿದ್ದು ಇದು 26ನೇ ತರಗತಿ ಆಗುತ್ತೆ. 26th ಕ್ಲಾಸ್ ಆಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ, ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಈ ಹಿಂದಿನ ತರಗತಿಗಳಲ್ಲಿ ನಾನು ಸ್ಪಿಯರ್ಮನ್ ಮತ್ತು ಹುವಾರ್ಡ್ ಗಾರ್ಡನ್ ಕುರಿತು ಹೇಳಿದ್ದೆ. ಇವತ್ತಿನ ತರಗತಿಯಲ್ಲಿ ಸ್ಟರ್ನ್ಬರ್ಗ್ಸ್ ಸ್ಟ್ಯಾಟಿಕ್ ಥಿಯರಿ ಬಗ್ಗೆ ನೋಡ್ತಾ ಹೋಗೋಣ. ಯಾರಾದರೂ ವಿಡಿಯೋ ಇವತ್ತೇ ನನ್ನ ಚಾನಲ್ಗೆ ಭೇಟಿ ನೀಡಿದರೆ ಮೇನ್ ಪ್ರೊಫೈಲ್ಗೆ ಹೋದರೆ ಎಲ್ಲ 26 ತರಗತಿಗಳ ಪ್ಲೇಲಿಸ್ಟ್ ಮಾಡಿದ್ದೀನಿ. ಆ ವಿಡಿಯೋಗಳ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತಾ, ಸೊ ಇವತ್ತು ನಾವು ಯಾರ ಬಗ್ಗೆ ನೋಡೋಣ ಅಂತಂದರೆ ಸ್ಟರ್ನ್ಬರ್ಗ್ಸ್ ಅವರ ಸ್ಟ್ಯಾಟಿಕ್ ಥಿಯರಿ ಬಗ್ಗೆ ನೋಡ್ತಾ ಹೋಗೋಣ. 3 ವಿಧದ ಇಂಟೆಲಿಜೆನ್ಸಿ ಕುರಿತು ಸ್ಟರ್ನ್ಬರ್ಗ್ ಅವರು ಮಾತಾಡ್ತಾರೆ. ಸೊ ಇವರ ಒಂದು ಇಯರ್ನ ನೋಡೋದಾದರೆ 1985 ಇಂದ 2011ವರೆಗೂ ಕೂಡ ರಾಬರ್ಟ್ ಸ್ಟರ್ನ್ಬರ್ಗ್ ಇದ್ದರು. ಸೊ ಇವರು ಸಕ್ಸಸ್ಫುಲ್ ಇಂಟೆಲಿಜೆನ್ಸಿ ಬಗ್ಗೆ ಮಾತಾಡ್ತಾರೆ. ಸೊ ಸಕ್ಸಸ್ಫುಲ್ ಇಂಟೆಲಿಜೆನ್ಸಿ, ಯಶಸ್ವಿ ಬುದ್ಧಿಶಕ್ತಿ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ. ಸೊ ನಾವು ಇದರಲ್ಲಿ 3 ಟೈಪ್ನ ನೋಡ್ತೀವಿ. ಅದು ತನ್ನ ಥಿಯರಿಯಲ್ಲಿ ಹೇಳಿರೋ ಹಾಗೆ ಸ್ಟ್ಯಾಟಿಕ್ ಥಿಯರಿ ಅಂತ ಅಂದರೆ 3 ವಿಧದ ಬುದ್ಧಿ ಶಕ್ತಿಯನ್ನು ನಾವು ನೋಡ್ತೀವಿ. ಒಂದು ಅನಾಲಿಟಿಕ್ ಆಗಿರುತ್ತೆ, ಇನ್ನೊಂದು ಕ್ರಿಯೇಟಿವ್ ಆಗಿರುತ್ತೆ, ಇನ್ನೊಂದು ಪಾರ್ಟಿಕಲ್ ಆಗಿರುತ್ತೆ. ಸೊ ಏನಿದೆ ಅಂತ ನಾವು ಡೀಟೇಲ್ ಆಗಿ ನೋಡೋದೇ ಆದರೆ ಸ್ನೇಹಿತರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಎಂಫಸೈಸ್ ಹೌ 3 types of abilities work together to create intelligent behavior. ನಮ್ಮ ಬಿಹೇವಿಯರ್ಲಿರ್ತಕ್ಕಂತಹ 3 ವಿಧದ ಬುದ್ಧಿಶಕ್ತಿಯನ್ನು ನಾವೀಗ ನೋಡೋಣ. ಸೊ ಈ ಹಿಂದಿನ ತರಗತಿಯಲ್ಲಿ ನಿಮಗೆ ಮಲ್ಟಿಪಲ್ ಬುದ್ಧಿಶಕ್ತಿ ಬಗ್ಗೆ ಹೇಳ್ಕೊಟ್ಟಿದ್ದೆ ಮತ್ತು 2 ವಿಧದ ಬುದ್ಧಿಶಕ್ತಿ ಬಗ್ಗೆ ಕೂಡ ಹೇಳಿದ್ದೆ. ಸೊ ಯಾರೆಲ್ಲ ನೋಡಿನೋ ಹಿಂದಿನ ತರಗತಿಗಳು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ಸೊ ಯಾರು ಟ್ರೈಕಲ್ ಥಿಯರಿ ಹೇಳಿದ್ದಾರೆ, ಯಾರು 2 ಥಿಯರಿ ಹೇಳಿದ್ದಾರೆ, ಯಾರು ಮಲ್ಟಿಪಲ್ ಥಿಯರಿ ಹೇಳಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಆಗುತ್ತೆ. ಯಾವ ರೀತಿ ಪ್ರಶ್ನೆ ಆಗುತ್ತೆ ಅಂತ ಇಂಟೆಲಿಜೆನ್ಸಿ ಟಾಪಿಕ್ ಮುಗಿದ ಮೇಲೆ MCQsನ ತೊಗೊಂಡು ಬರ್ತೀನಿ. ಸೊ ಈಗಾಗಲೇ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಸ್ನೇಹಿತರೆ, ನೀವು ತುಂಬ ಜನ ಲೈಕ್ ಮಾಡ್ತಾಯಿದ್ದೀರಾ, ಕಮೆಂಟ್ ಕೂಡ ಮಾಡ್ತಾಯಿದ್ದೀರಾ, ತರಗತಿಗಳು ತುಂಬ ಅರ್ಥ ಆಗ್ತಿದೆ ಅಂತ. ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಹೈಪ್ ಅಂತ ಒಂದು ಆಪ್ಷನ್ ಇದೆ, ಹೈಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇಷ್ಟ ಬಂದಷ್ಟು ಪಾಯಿಂಟ್ನ ಕೊಡ್ತಾ ಹೋಗಿ ಸ್ನೇಹಿತರೆ. ಸೊ ನೋಡಿ, ಈ 3 ವಿಧದ ಬುದ್ಧಿಶಕ್ತಿಯಲ್ಲಿ ಅನಾಲಿಟಿಕ್ ಇಂಟೆಲಿಜೆನ್ಸಿಯನ್ನು ನೋಡ್ತೀವಿ ನಾವು. ಫಸ್ಟಲ್ಲಿ ಏನು ಅನಾಲಿಟಿಕ್ ಒಂದು ಇಂಟೆಲಿಜೆನ್ಸಿ ಅಂದರೆ ಕಂಪೇರ್, ಎಜುಕೇಟ್ ಆ್ಯಂಡ್ ಅನಲೈಸ್ ಅಂತ. ಸೊ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಯಾವುದೇ ಒಂದು ವಿಚಾರಗಳನ್ನಾಗಲಿ, ಯಾವುದೇ ಒಂದು ಸಂದರ್ಭವನ್ನಾಗಲಿ, ಅಥವಾ ನಮ್ಮ ಜೀವನದಲ್ಲಿರ್ತಕ್ಕಂಥ ನಮ್ಮ ಮೆದುಳಲ್ಲಿರ್ತಕ್ಕಂತಹ ಒಂದು ಅನಾಲಿಟಿಕ್ ಬುದ್ಧಿಶಕ್ತಿ ಇರುತ್ತೆ. ಅದರಲ್ಲಿ ಏನಿರುತ್ತೆ ಅಂದರೆ ಕಂಪೇರ್ ಮಾಡೋದು, ಇವ್ಯಾಲ್ಯುವೇಟ್ ಮಾಡೋದು, ಅನಲೈಸ್ ಮಾಡೋದು. ಇವ್ಯಾಲ್ಯುವೇಟ್ ಅಂದರೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ ಕಡೆ ಹೋದರೆ ನಮಗೆ ಒಳ್ಳೆಯದು, ಈ ರೀತಿ ಅಲ್ವಾ. ಇವ್ಯಾಲ್ಯುವೇಟ್ ಮಾಡ್ಕೊಳ್ಳೋದು, ನಮ್ಮನ್ನೇ ನಾವು ಇವ್ಯಾಲ್ಯುವೇಟ್ ಮಾಡ್ತಕ್ಕಂತಹ ಬುದ್ಧಿಶಕ್ತಿ ಇರುತ್ತೆ. ಕಂಪೇರ್ ಮಾಡ್ತಕ್ಕಂತಹ ಬುದ್ಧಿಶಕ್ತಿ ಬರುತ್ತೆ, ಅನಲೈಸ್ ಮಾಡ್ತಕ್ಕಂತಹ ಬುದ್ಧಿಶಕ್ತಿ ಬರುತ್ತೆ. ಇದನ್ನು ನೀವು ಇನ್ ಡೀಟೇಲ್ ಆಗಿ ನಾನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾಗಿ 2ನೇ ಪಾಯಿಂಟ್ಗೆ ಹೋಗೋಣ. ಕ್ರಿಯೇಟಿವ್ ಅಂತ ಬರುತ್ತೆ. ಕ್ರಿಯೇಟಿವ್ ಬುದ್ಧಿಶಕ್ತಿಯಲ್ಲಿ ಇನ್ಸೈಟ್ಸ್, ಇಲ್ಲಿ ನೋಡಿ, ಒಂದು ನಿಮಿಷ ಕಾಣಿಸ್ತಾ ಇಲ್ವಾ ಇದು, ಸಿಂಥೆಸಿಸ್, ಅಡಾಪ್ಟಿಂಗ್ ಇನ್ ಅ ಯುನಿಕ್ ಸಿಚುವೇಶನ್ಸ್. ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಹೊಸ ಸನ್ನಿವೇಶಗಳಿಗೆ, ಹೊಸ ಸಂದರ್ಭಗಳಿಗೆ, ಹೊಸತನಕ್ಕೆ ನಾವೇನಾದರೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು ಒಂದು ಬುದ್ಧಿಶಕ್ತಿಯನ್ನು ನಾವು ಕ್ರಿಯೇಟಿವ್ ಬುದ್ಧಿಶಕ್ತಿ ಅಂತ ಕರಿತೀವಿ. ಸರಿನಾ. ಏನೋ ಒಂದು ಸಮಸ್ಯೆ ಇದೆ ಅಂದರೆ ನಿಮ್ಮದೇ ಆದ ಒಂದು ಓನ್ ಇದರಲ್ಲಿ ನೀವು ಅದನ್ನು ಏನು ಮಾಡಿದ್ರೆ, ಪರಿಹರಿಸಿದ್ರೆ, ಕಾಮನ್ ಆಗಿ ಮಾಡೋದಕ್ಕಿಂತ ವಿಶೇಷವಾಗಿ ಮಾಡಿದ್ರೆ ನಾವು ಕ್ರಿಯೇಟಿವ್ ಅಂತ. ನಿಮಗೆಲ್ಲರಿಗೂ ಗೊತ್ತಿದೆ ಈಗ ಕ್ರಿಯೇಟಿವ್ ಅಂತಕ್ಕಂಥದ್ದು ಏನು, ಹೊಸತನ, ತನ್ನದೇ ಆದಂಥದ್ದು ಅಂತ. ಸೊ ನಾವು ಕ್ರಿಯೇಟಿವ್ ಬುದ್ಧಿಶಕ್ತಿಯನ್ನು ಇಲ್ಲಿ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಯುನಿಕ್ ಸಿಚುವೇಶನ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಲ್ವ, ಅದನ್ನು ನಾವು ಕ್ರಿಯೇಟಿವ್ ಬುದ್ಧಿಶಕ್ತಿ ಅಥವಾ ಇಂಟೆಲಿಜೆನ್ಸಿ ಅಂತ ಕರಿತೀವಿ. ಇನ್ನು ಪಾರ್ಟಿಕಲ್ ಅಂತ ಬರುತ್ತೆ. ಓಕೆನಾ. ಏನಿದೆ ಇಲ್ಲಿ ಪಾರ್ಟಿಕಲಲ್ಲಿ ಅಂತ ನೋಡೋದೇ ಆದರೆ ಸ್ನೇಹಿತರೆ, ಡೀಲಿಂಗ್ ವಿತ್ ಎವ್ರಿ ಡೇ ಟಾಸ್ಕ್ ರಿಲೇಟಿಂಗ್ ಟು ವರ್ಲ್ಡ್. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿದಿನ ಹೊಸ ಹೊಸ ಸನ್ನಿವೇಶಗಳು ಬರ್ತಾ ಇರುತ್ತೆ ಈಗ ಜೀವನದಲ್ಲಿ. ಸೊ ನೋಡಿ, ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಡೀಲಿಂಗ್ ವಿತ್ ದ ಎವ್ರಿ ಡೇ ಟಾಸ್ಕ್, ಪ್ರತಿದಿನ ಬರ್ತಕ್ಕಂತಹ
ಪ್ರತಿದಿನದ ಸಮಸ್ಯೆಗಳಾಗಿರ್ಬೋದು ಅಥವಾ ಸನ್ನಿವೇಶಗಳಾಗಿರ್ಬೋದು ಅಥವಾ ಸಂದರ್ಭಗಳಾಗಿರ್ಬೋದು, ಅವುಗಳನ್ನು ನಾವು ಯಾವ ರೀತಿ ಎದುರಿಸ್ತೀವಿ ಅಂತಕ್ಕಂಥದ್ದೇ ಏನಾಗುತ್ತೆ, ಪಾರ್ಟಿಕಲ್ ಬುದ್ಧಿಶಕ್ತಿ ಆಗುತ್ತೆ. ಓಕೆನಾ. ಸೊ ಅನಾಲಿಸಿಸ್ ಮಾಡೋದು, ಕ್ರಿಯೇಟಿವ್ ಅಂದರೆ ಹೊಸದಾಗಿ ಅದನ್ನು ನಾವು ಫೇಸ್ ಮಾಡೋದು, ಪಾರ್ಟಿಕಲ್ ಅಂತಂದರೆ ಎವ್ರಿಡೇ ಇರ್ತಕ್ಕಂತಹದ್ದು ಅಂತ. ಸೊ ಓವರಾಲ್ ಆಗಿ ಹೇಳೋದು, ನೀವು ಏನು ಸ್ಟರ್ನ್ಬರ್ಗ್ಸ್ನ ಟ್ರ್ಯಾಟಿಕ್ ಥಿಯರಿಯಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಇದಕ್ಕಿಂತ ಹೆಚ್ಚಿಗೆ ಏನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರ 3 ವಿಧಗಳನ್ನು ತಿಳ್ಕೊಂಡಿರಬೇಕು. ಅದ್ರ ಜೊತೆಗೆ 2 ವಿಧ ಹೇಳಿದವರು ಸ್ಪಿಯರ್ಮನ್, ಮಲ್ಟಿಪಲ್ ಹೇಳಿದ್ರು ಹೂವರ್ಗಾರ್ಡ್, ಮತ್ತು ಇದು 3 ವಿಧದಲ್ಲಿ ಹೇಳಿದವರು ಯಾರು ಅಂದರೆ ಸ್ಟರ್ನ್ಬರ್ಗ್ ಅಂತ. ಇಷ್ಟು 3 ತರಗತಿಗಳನ್ನು ಈಗ ಆಲ್ರೆಡಿ ಮುಗಿಸಿದ್ದೀನಿ. ಯಾರೆಲ್ಲ ಹಿಂದಿನ ವಿಡಿಯೋನ ನೋಡಿದಿಲ್ಲೋ ಅದನ್ನು ನೋಡ್ಬೋದು. ಸೊ ಥ್ಯಾಂಕ್ ಯು. ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ನಾನು ಯಾಕೆ ಒಂದೊಂದೇ ವಿಡಿಯೋಲ್ಲಿ ನಿಮಗೆ ಪಾರ್ಟ್ ಮಾಡ್ತಾ ಹೇಳ್ತೀನಿ ಅಂತಂದರೆ, ಒಂದೇ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಿದ್ರೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನಿಮಗೆ ಒಂದೊಂದೇ ವಿಡಿಯೋಗಳನ್ನು ಮಾಡ್ತಾ ಬರ್ತಾಯಿದ್ದೀನಿ. ಸೊ ನೀವು ಓದಿದ್ದನ್ನು ಡೈಜೆಷನ್ ಮಾಡ್ಕೊಳ್ಳಿ. ಗೂಗಲ್ಗೆ ಹೋಗಿ ನೀವು CTET ಕ್ವಿಜಸ್ಗಳನ್ನು ಕೂಡ ಅಟೆಂಡ್ ಮಾಡಿ, ನೀವು ಓದಿದ್ದನ್ನು ಅಲ್ಲಿ ಕ್ವಿಜಲ್ಲಿ ನಿಮ್ಮ ನಾಲೆಜನ್ನ ಅಪ್ಲೈ ಮಾಡಿ, ಎಷ್ಟು ನೀವು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ದೀರಾ, ನಿಮ್ಮ ಎಬಿಲಿಟಿ ಎಷ್ಟಿದೆ, ಇನ್ನೂ ಎಷ್ಟು ಓದಬೇಕು ಅನ್ನೋದು ನೀವೇ ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಓಕೆ. ಸೊ ಇದು ನನ್ನ ಟಿಪ್ಸ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಈ PDF ಬೇಕು ಅಂತಂದರೆ ಇಡೀ ಒಂದು ಚೈಲ್ಡ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ, ಸೈಕಾಲಜಿಗೆ ಸಂಬಂಧಪಟ್ಟಂತೆ ಒಂದು PDF ಹಾಕಿದ್ದೀನಿ. ಆ PDF ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ. ಓಕೆ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಹೈಪ್ ಮಾಡಿ, ಪಾಯಿಂಟ್ಸ್ ಕೊಡಿ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.